ನಾವು ಒಂದಲ್ಲ ಒಂದಿನ ಸಾಯ್ತೀವಿ. ನಾವು ಸತ್ತ ದಿನ ನಮ್ಮವರು, ನಮ್ಮನ್ನ ಪ್ರೀತಿಸಿದವರು ಅಳ್ತಾರೆ, ನೋವು ಪಡ್ತಾರೆ, ನಮ್ಮನ್ನ ಮಣ್ಣಿನಲ್ಲಿ ಲೀನ ಮಾಡ್ತಾರೆ. ಆ ಸಮಯದಲ್ಲಿ ಕೆಲವರು ಅಳ್ತಾರೆ, ಇನ್ನು ಕೆಲವರು ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತಾರೆ. ಇದೆಲ್ಲ ಮುಗಿಸಿ ಮನೆಗೆ ಯಾವಾಗ ಹೋಗ್ತೀವಪ್ಪ ಅಂತ ಕಾಯ್ತಾ ಇರ್ತಾರೆ. ಮನೇಲಿ ಒಂದು 10-11 ದಿನ ದುಃಖ ಇರುತ್ತೆ. ನಮ್ ಸಂಬಂಧಿಕರೆಲ್ಲ ಅಯ್ಯೋ ಪಾಪ ಹೀಗಾಗ್ಬಾರ್ದಿತ್ತು ಅಂತಾರೆ. ನಮ್ ತಿಥಿ ವಿಜೃಂಭಣೆಯಿಂದ ಮಾಡ್ತಾರೆ. ಅಲ್ಲಿ ನಮ್ಮ ಒಳ್ಳೆತನದ ಬಗ್ಗೆ ಮಾತಾಡ್ತಾರೆ. ಒಳ್ಳೆ ಊಟ ಇರುತ್ತೆ, ಜನ ತಿಂದು ಅಲ್ಲಿಗೆ 99% ಜನ ನಮ್ಮನ್ನ ಮರ್ತೇ ಬಿಡ್ತಾರೆ. ಹೋಗ್ತಾ ಹೋಗ್ತಾ ಸಮಯ ಕಳೆಯುತ್ತೆ. ನಮ್ಮ ಮನೆಯವರಿಗೆ ಸಮಯ ಎಲ್ಲವನ್ನೂ ಮರೆಸಿಬಿಡುತ್ತೆ. ಅವರು ನಮ್ಮನ್ನ ಮರೆಯಲು ಆರಂಭಿಸುತ್ತಾರೆ. ಹೀಗೆ ಸಮಯ ಕಳೆದು 1 ವರ್ಷ ಆಗುತ್ತೆ. ಆಗ ಮತ್ತೊಮ್ಮೆ ನಮ್ 1 ವರ್ಷದ ತಿಥಿ ವಿಜೃಂಭಣೆಯಿಂದ ಮಾಡ್ತಾರೆ. ಆಯ್ತು, ಅಲ್ಲಿಗೆ ನಮ್ಮನ್ನ ಅತಿ ಪ್ರೀತಿಸಿದವರು ಮಾತ್ರ ಆಗಾಗ ನೆನಪು ಮಾಡ್ಕೋತಾರಷ್ಟೇ. ಇನ್ನು ಉಳಿದವರು ಮರ್ತೇ ಬಿಡ್ತಾರೆ. ಇದೆಲ್ಲ ನೋಡಿದ್ರೆ ಅನ್ಸುತ್ತೆ, ನಾವು ಬದುಕಿದ್ದಾಗ ಅವ್ರಿವ್ರನ್ನ ಮೆಚ್ಚೋಕೆ ಕೆಲಸ ಮಾಡ್ತೀವಿ, ಆದ್ರೆ ಅದೆಲ್ಲ ಮಾಡಿ ಏನು ಪ್ರಯೋಜನ ಇಲ್ಲ. ಈ ಸಮಯಕ್ಕೆ ನಾವು ನಮ್ಮವ್ರ ಜೊತೆ ಖುಷಿಯಾಗಿರ್ಬೇಕಷ್ಟೇ.